SC ಲಿಸ್ಟಲ್ಲಿ ಅವರೆಲ್ಲರಿಗೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅವರವರ ಜನಸಂಖ್ಯೆ ಆಧಾರದ ಮೇಲೆ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಕ್ಕುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅನ್ನೋದನ್ನು ಅವರಿಗೆ ಮನವಿ ಮಾಡ್ತಾ ಇದ್ದೀನಿ. ಸರ್, ಈಗ 5ನೇ ತಾರೀಕಿಗೆ ರಿಪೋರ್ಟ್ ಸಬ್ಮಿಟ್ ಮಾಡೋಕ್ಕೆ ಡೇಟ್ ಕೊಟ್ಟಿದ್ದಾರೆ ಸರ್. ಈಗ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ 5ನೇ ತಾರೀಕು ಸಬ್ಮಿಟ್ ಮಾಡ್ತಾರೆ, 4ಕ್ಕೆ 5ಕ್ಕೆ ಅವರು ಅವರು ರಿಪೋರ್ಟ್ ಸಬ್ಮಿಟ್ ಮಾಡಿದ ತಕ್ಷಣ ನಾವು ಕ್ರಮ ತಗೊಳ್ತೀವಿ. ಯಾವತ್ತು ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಪರಮೇಶ್ವರ್ ಅವರು ಉಪಹಾರ ಕೂಟ ಕರೆದವರು 2ನೇ ತಾರೀಕು ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಳ ಮೀಸಲಾತಿಗೆ ತಮಗೂ ಪರಮೇಶ್ವರ್ ಅವರು ನನಗೂ ಕರೆದಿದ್ದಾರೆ 2ನೇ ತಾರೀಕು. ಚರ್ಚೆ ಯಾವುದು ವಿಷಯ ಅನ್ನೋದು ಇನ್ನೂ ನನ್ನ ಗಮನಕ್ಕೆ ಬಂದಿಲ್ಲ. ಭೇಟಿ ಆಗ್ತೀವಿ, ಚರ್ಚೆ ಆಗ್ಬೋದು, ತಪ್ಪೇನಿದೆ. ಇದು ವಿಷಯನ ಹಿಂದೆ ಈ ತರ ಉಪಹಾರ ಕೂಟ ಭೋಜನ ಕೂಡ ಸಂದರ್ಭದಲ್ಲಿ ದೊಡ್ಡ ಬೇರೆ ಬೇರೆ ವಿಷಯ ಚರ್ಚೆ ಆಗಿತ್ತು. ಅಧಿಕಾರ ಹಂಚಿಕೆ ಸೂತ್ರ, ಅವರು ಮುಖ್ಯಮಂತ್ರಿ ಇವರು ಮುಖ್ಯಮಂತ್ರಿ ಅಂತ. ಮತ್ತೆ ನೀವೆಲ್ಲ ಊರಿಗೆ ತುಂಬ ದಿನ ನಂತರ ಮತ್ತೆ ಮಲ್ಲಿಕಾರ್ಜುನ ವಾರ್ನಿಂಗ್ ಕೊಟ್ಟು ಮತ್ತೆ ಊರಿಗೆ ಸೇರ್ತಿದ್ದೀರಾ. ಹಾಗಾಗಿ ಖರ್ಗೆ ಅವರ ಆದೇಶ ಉಲ್ಲಂಘನೆ ಮಾಡ್ತಿದ್ದೀರಾ ಅಥವಾ ನಿಮ್ಮ ಒಳ ಮೀಸಲಾತಿ ಜಾರಿ ಮಾಡೋಕ್ಕೋಸ್ಕರ ಮಾಡ್ತಿದ್ದೀರಾ? ನಮ್ಮೆಲ್ಲರ ಒಟ್ಟಭಿಪ್ರಾಯ ಒಳ ಮೀಸಲಾತಿ ಜಾರಿ ಆಗಬೇಕು. 101 ಜಾತಿಗಳಿದೆ, ಅವರೆಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಕರ್ತವ್ಯ ಆಗಿದೆ. ಆ ದಿಸೆಯಲ್ಲಿ ಸನ್ಮಾನ್ಯ ಪರಮೇಶ್ವರ್ ಅವರು ಕರೆದಿದ್ದಾರೆ ಅಂತ ಭಾವಿಸಿದ್ದೇನೆ. ಅದು ಬಿಟ್ಟು ಬೇರೆ ಏನು ಚರ್ಚೆ ಇಲ್ಲ. ಸರ್, ಈಗ ಸಮೀಕ್ಷೆ ಆಗಿರೋರ ಬಗ್ಗೆ ಸಮಾಧಾನ ಇದೆಯಾ ಸರ್ ನಿಮಗೆ? ಸಮೀಕ್ಷೆ ಆಗಿರೋ ಬಗ್ಗೆ ಸಮೀಕ್ಷೆ ಯಶಸ್ವಿಯಾಗಿ ಮಾಡಿದ್ದಾರೆ, ಅದರ ಬಗ್ಗೆ ಏನು ಗೊಂದಲ ಇಲ್ಲ. ಆದರೆ ರಿಪೋರ್ಟ್ ಬಂದ ಮೇಲೆ ಏನಾದರೂ ನಮ್ಮ ಗಮನಕ್ಕೆ ಬಂದರೆ ಅದನ್ನು ನಾವು ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ರಿಪೋರ್ಟ್ ಇಲ್ಲದೆ ಸರಿ ಇದೆಯಾ ಇಲ್ಲ ಅಂತ ಹೇಳೋಂಗಿಲ್ಲ. ಆಶಾಭಾವನೆಯಿಂದಿದ್ದೀನಿ. ಭಾಳ ಕೆಲಸ ಕೃಷಿ ಮಾಡಿದ್ದಾರೆ ನಾಗಮೋಹನ್ ದಾಸ್ ಅವರು, ಜಸ್ಟಿಸು ಚೆನ್ನಾಗಿರ್ತದೆ ಅಂತ ಭಾವಿಸಿದ್ದೀವಿ. ಸರ್, ಈ ಸಮೀಕ್ಷೆ ನಡೀತಿದ್ದಾಗ ಕೊನೆ ಹಂತದಲ್ಲಿ ಬೆಂಗಳೂರಿನಲ್ಲಿ ಸಮೀಕ್ಷೆ ನಡೆದಾಗ ಕೆಲವೊಂದು ಅಪೋಸಿಷನ್ ಬಂದಿತ್ತು. ಇವನ್ ಡಾಕ್ಟರ್ ಅಂಬೇಡ್ಕರ್ ಅವ್ರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಅವರು ಈಗ ಸರಿಯಾಗಿ ನಡೀತಿಲ್ಲ ಅಂತ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ತಂದಿದ್ರು. ಆ ರೀತಿ ಕಂಪ್ಲೇಂಟ್ಸ್ ಬಂದರೆ ಅವಾಗ ಏನು ಮಾಡ್ತೀರಾ? ಈ ಸಮೀಕ್ಷೆ ರಿಪೋರ್ಟ್ ಬರದೆ ಏನು ಹೇಳೋಕ್ಕೆ ತಯಾರಿಲ್ಲ. ರಿಪೋರ್ಟ್ ಬರಲಿ, ಮಾತಾಡೋಣ. ಥ್ಯಾಂಕ್ ಯು. ನಾಳೆ ರಾಹುಲ್ ಗಾಂಧಿ ಬರ್ತಾರೆ ಬೆಂಗಳೂರಿಗೆ, ಪಾದಯಾತ್ರೆ ಕ್ಯಾನ್ಸಲ್ ಆಗಿದೆ.